ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ವಿ.ಕೆ. ರಘು. ಆರೋಗ್ಯ ಬಗ್ಗೆ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ಸ್ಪರ್ಶ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಚಂದ್ರಶೇಖರ್ ಸರ್ಜರ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಡಾಕ್ಟ್ರೆ, ನಾವು ಹಿಂದೆ ಈ ಹೊಟ್ಟೆ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಈ ಸಂಚಿಕೆಯನ್ನು ತಗೊಂಡು ಇಂದು ಈ ಮಲಬದ್ಧತೆ ಅಂತಕ್ಕಂಥ ಒಂದು ಟಾಪಿಕ್ ಅನ್ನು ತಗೊಂತಾ ಇದ್ದೀವಿ. ಈ ಇತ್ತೀಚಿನ ದಿನಗಳಲ್ಲಿ ಈ ಮುಂಚೆ ಎಲ್ಲ ಹಿರಿಯರಿಗೆಲ್ಲ ಬರ್ತಾ ಇತ್ತು, ಈಗ ಚಿಕ್ಕ ಮಕ್ಕಳಲ್ಲೂ ಮಲಬದ್ಧತೆಯನ್ನ ನಾವು ಕಾಣ್ತಾ ಇದೀವಿ. ಇದಕ್ಕೆಲ್ಲ ಈ ಮುಖ್ಯ ಕಾರಣ ಏನು ಅಂತ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ನೋಡಿ, ಈಗ ಮಲಬದ್ಧತೆ ಅಂತ ಹೇಳಿದ್ರೆ ಸಾಧಾರಣವಾಗಿ ಈಗ ನಾವು ತಿನ್ನಂತ ಆಹಾರ ಜೀರ್ಣ ಆಗಿ ಕಂಪ್ಲೀಟ್ ಆಗಿ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನು ನಾವು ಒದಗಿಸ್ಬಿಟ್ಟು ಅದೊಂದು 48 ಗಂಟೆಗಳ ಕಾಲದ ನಂತರ ಅಟ್ಲೀಸ್ಟ್ ನಮ್ಮ ದೇಹದಿಂದ ಹೊರಗೆ ಹೋದರೆ ಅದು ನಾರ್ಮಲ್ ಪ್ರಕ್ರಿಯೆ. 36-48 ಗಂಟೆಗಳ ಕಾಲ ಇರ್ಬೋದು ನಮ್ಮ ಹೊಟ್ಟೆನಲ್ಲಿ ನಮ್ಮ ಜೀರ್ಣ ಆದಂತ ಆಹಾರ. ಈ 48 ಗಂಟೆಯಿಂದ ಒಂದು 72 ಗಂಟೆಗಳಾಗ್ಬಿಟ್ರೆ, ಲೇಟ್ ಆಗ್ಬಿಟ್ರೆ ಅದಕ್ಕೆ ನಾವು ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ. ಅದೇ 40 ಗಂಟೆ 24 ಗಂಟೆ ಆಗ್ಬಿಟ್ರೆ ಅಥವಾ 12 ಗಂಟೆ ಆಗ್ಬಿಟ್ರೆ ಅದಕ್ಕೆ ನಾವು ಲೂಸ್ ಮೋಷನ್ ಅಥವಾ ಬೇದಿ ಅಥವಾ ಡಯರಿಯಾ ಅಂತ ಕರಿತೀವಿ. ಸೊ ಈ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂದ್ರೆ ನಿಧಾನವಾಗಿ ಸ್ಲಗ್ಗಿಶ್ ಆಗಿ ಪಾಸ್ ಆಗುವಂತ ಒಂದು ಕ್ರಿಯೆ ಅದು ಆಗ್ಬೇಕು. ಅಂದ್ರೆ ಒಂದು ಸಾಧಾರಣವಾಗಿ ಒಂದು ಗತಿ ಅಂತ ಇರುತ್ತೆ. ಆ ಗತಿಯನ್ನ ನಿಯಂತ್ರಿಸಲಿಕ್ಕೆ ಸುಮಾರು ತರದ ಫ್ಯಾಕ್ಟರ್ಗಳು ಇನ್ಫ್ಲೂಯೆನ್ಸ್ ಮಾಡ್ತವೆ. ಅದು ಬಹಳ ಮುಖ್ಯವಾಗಿ ಕೆಲವು ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ತಿನ್ನಂತ ಆಹಾರ ಫಸ್ಟ್ ಜೀರ್ಣ ಆಗ್ಬೇಕು. ಜೀರ್ಣ ಆಗೋದು ಸ್ಟಾರ್ಟ್ ಆಗೋದು ಎಲ್ಲಿಂದ? ಬಾಯಿಂದ. ನಾವು ತಿನ್ನಂತ ಆಹಾರದಲ್ಲಿ ಅದನ್ನ ಡೈಜೆಸ್ಟ್ ಮಾಡ್ಕೋಬೇಕು ಅಂದ್ರೆ ಟೈಲಿನ್ ಅಂತ ಒಂದು ಸೆಲೆವರಿ ಅಮೆಲೇಸ್ ಅಂತ ಒಂದ್ಬಿಟ್ಟು ಸುಮಾರು ಲಾಲಾರಸಗಳಲ್ಲಿ ಇರುವಂತ ಒಂದು ಈ ಎನ್ಸೈಮ್ಸ್ ಗಳು ಅಥವಾ ಕಿಣ್ವಗಳು ಇರ್ತಾರೆ. ಅದು ಫಸ್ಟ್ ಶುರು ಆಗದೆ ಡೈಜೆಷನ್ ಅಲ್ಲಿಂದ. ಆಮೇಲೆ ಹೋಗ್ಬಿಟ್ಟು ನಮ್ಮ ಹೊಟ್ಟೆಗೆ ಹೋದಾಗ ಆಸಿಡ್ ರಿಲೀಸ್ ಆಗ್ಬೇಕು. ಆಸಿಡ್ ನಾವು ಮುಂಚೆನೆ ಹೇಳ್ದಂಗೆ ಆಸಿಡ್ ನಮ್ಮ ದೇಹಕ್ಕೆ ಬಹಳ ಮುಖ್ಯ. ನಾವು ತಿನ್ನಂತ ಆಹಾರದಲ್ಲಿ ಪ್ರೋಟೀನು, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನ ಅಂಶವನ್ನ ಡಿವೈಡ್ ಮಾಡ್ಕೋಬೇಕು. ಅದಕ್ಕೆ ಸರಿಯಾದ ಒಂದು ಆಸಿಡ್ ಪ್ರಮಾಣ ಇರಬೇಕು. ಅದರ ನಂತರ ಬರುವಂತದ್ದು ಒಂದು ಚಲನೆ, ಅದು ಒಂದು ಕಂಪನ. ಆ ಕಂಪನ ಸರಿಯಾಗಿರ್ಬೇಕು. ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಸರಿಯಾಗಿರ್ಬೇಕು. ಅದ ನಂತರ ಹೋಗುವಂತದ್ದು ಡೈಜೆಸ್ಟಿವ್ ಎನ್ಸೈಮ್ಸ್ ಗಳು, ಕಿಣ್ವಗಳು ನಮ್ಮ ಪ್ಯಾಂಕ್ರಿಯಾಸ್ ಇಂದ ಲಿವರ್ ಇಂದ ಉತ್ಪಾದನೆ ಆಗುವಂತ ಎನ್ಸೈಮ್ಸ್ ಗಳು ನಮ್ಮ ಮೇಲೆ ಆಕ್ಟ್ ಮಾಡ್ಬಿಟ್ಟು ಆಮೇಲೆ ಅದನ್ನ ಸರಿಯಾಗಿ ಡೈಜೆಸ್ಟ್ ಮಾಡ್ಬಿಟ್ಟು ಅಬ್ಸರ್ವ್ ಮಾಡಿ ಕಳಿಸುತ್ತವೆ. ಅದಾದ ನಂತರ ಹೋಗುವಂತ ಅಬ್ಸರ್ಪ್ಷನ್ ಗೆ ಒಳ್ಳೆ ಗಟ್ ಬ್ಯಾಕ್ಟೀರಿಯಾಗಳು, ಒಳ್ಳೆ ಪ್ರೋಬಯೋಟಿಕ್ಗಳು, ನಮ್ಮ ಒಳ್ಳೆ ಕಣ್ಣಿಗೆ ಕಾಣದ ನಮ್ಮ ಮಿತ್ರರಾಗಿರುವಂತಹ ಈ ಸೂಕ್ಷ್ಮಾಣು ಜೀವಿಗಳು, ಅದರ ಆಕ್ಷನ್ ಇಂದಾಗಿ ಆಗ್ಬಿಟ್ಟು ನಮ್ಮ ದೇಹ ಎಲ್ಲಾದ್ರಲ್ಲೂ ಆಗ್ತಾ ಇರುವಂತ ಬದಲಾವಣೆ, ಸರಿಯಾಗಿ ಅಗಿದಲೇ ಇರುವಂತದ್ದು, ಆಸಿಡ್ ಪ್ರೊಡಕ್ಷನ್ ಸರಿ ಇಲ್ಲದೆ ಇರುವಂತದ್ದು, ಎನ್ಸೈಮ್ ಸರಿ ಇಲ್ಲದೆ ಇರುವಂತದ್ದು, ಒಳ್ಳೆ ಬ್ಯಾಕ್ಟೀರಿಯಾಗಳು ಸರಿ ಇಲ್ಲದೆ ಇರುವಂತದ್ದು, ಈ ಒಂದು 4 ಮುಖ್ಯ ಕಾರಣಗಳಿಂದ ನಮ್ಮಲ್ಲಿ ಇವಾಗ ಅಜೀರ್ಣದ ಸಮಸ್ಯೆ ಮತ್ತು ಈ ಮಲಬದ್ಧತೆ ಸಮಸ್ಯೆ ಕಾಣಿಸ್ತಾ ಇದೆ. ಎಸ್ಪೆಷಲಿ ಈಗ ವಯಸ್ಸಾದವರು ಏನು ಅಂತ ಹೇಳಿದ್ರೆ ಈ ಬ್ಯಾಕ್ಟೀರಿಯಾಗಳ ಕೊರತೆ. ಅವ್ರಿಗೆ ಪ್ರೆಷರೇ ಇರಲ್ಲ ಕೂತ್ರೆ. ನಾವು ಹೋಗ್ಬಿಟ್ಟು ಗಂಟೆ ಕೂತು ಕೂಡ ನನಗೆ ಅದು ಮೋಷನ್ ಮಾಡ್ಬೇಕು ಅಂತ ಪ್ರೆಷರ್ ಇಲ್ಲ. ಮುಂಚೆ ಎಲ್ಲ ಒಂದು ಗ್ಲಾಸ್ ನೀರು ಕುಡಿದ್ಬಿಡ್ತಿದ್ದೆ, ಹೋಗಿ ಕುತ್ಕೊಂಡ್ಬಿಡ್ತಿದ್ದೆ, ನನಗೆ ಆರಾಮಾಗಿ ಪಾಸ್ ಆಗ್ಬಿಡೋದು ಅಂತ ಹೇಳ್ತಿದ್ದೆ. ಆದ್ರೆ ಇವಾಗ ಆ ಪ್ರೆಷರೇ ಕ್ರಿಯೇಟ್ ಆಗ್ತಾ ಇಲ್ಲ. ಹಾಗಾಗಿ ಬರ್ತಾ ಇರೋದು. ಸೊ ಈಗ ನಾವು ಈ 4 ಮುಖ್ಯ ಕಾರಣಗಳನ್ನ ನಾವು ಟ್ಯಾಕಲ್ ಮಾಡ್ಕೋಬೇಕಾಗುತ್ತೆ. ಈ ಸಣ್ಣ ಮಕ್ಕಳಲ್ಲೂ ಇತ್ತೀಚೆಗೆ ಮಲಬದ್ಧತೆ ಕಾಣಿಸ್ತಾ ಇದೆ. ಅದಕ್ಕೆ ಏನ್ ಮುಖ್ಯ ಕಾರಣ? ಇದು ಮುಖ್ಯ ಕಾರಣ ಅಂತಂದ್ರೆ ಸರಿಯಾದ ಬ್ಯಾಕ್ಟೀರಿಯಾಗಳು ಅವರ ದೇಹದಲ್ಲಿ ಇಲ್ಲದೇ ಇರುವಂತ. ನೋಡಿ, ಇತ್ತೀಚೆಗೆ ಸಿಸರಿಯನ್ ಸೆಕ್ಷನ್ ಅಲ್ಲಿ ಹುಟ್ಟುವಂತ ಮಕ್ಕಳು ಜಾಸ್ತಿ. ಈ ನಾರ್ಮಲ್ ಡೆಲಿವರಿ ಹುಟ್ಟ ಮಕ್ಕಳಿಗೂ ಸಿಸರಿಯನ್ ಸೆಕ್ಷನ್ ಹುಟ್ಟ ಮಕ್ಕಳಿಗೂ ಈ ಹೊಟ್ಟೆಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಈ ಒಂದು ಮಗು ತನ್ನ ಗರ್ಭಾವಸ್ಥೆಯಿಂದ ಹೊರಗಡೆ ಬರ್ಬೇಕಾದ್ರೆ ಈ ತಾಯಿಯ ಒಂದು ಈ ಸರ್ವಿಕ್ಸ್ ನಲ್ಲಿ ವ್ಯಜನದಲ್ಲಿ ಇರುವಂತಹ ಒಂದು ರಸಗಳಿರ್ತಾವ, ಅದನ್ನ ಫಸ್ಟ್ ಕುಡಿಯುತ್ತೆ. ಮಗುವಿಗೆ ಮೊದಲನೇ ಆಹಾರ ಅಂದ್ರೇನೆ ಆ ಫುಡ್, ಅದು ಬರುತ್ತಲ್ಲ, ಅದು ನಮ್ಮ ದೇಹದಲ್ಲಿ ಹೋದ ತಕ್ಷಣ ಅದ್ರಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಅದರ ಇಮ್ಯೂನ್ ಸಿಸ್ಟಮ್ ನ ಡೆವಲಪ್ ಮಾಡ್ತವೆ. ಆ ಬ್ಯಾಕ್ಟೀರಿಯಾಗಳನ್ನೇ ಸುಮಾರು ಕಾರ್ಯಗಳಿಗೆ ಇದಾಗುತ್ತೆ. ಈ ಸಿಸೇರಿಯನ್ ಸೆಕ್ಷನ್ ಹುಟ್ಟಿದ ಮಕ್ಕಳಿಗೆ ಅದಿರೋದಿಲ್ಲ. ಇತ್ತೀಚೆಗೆ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ವೆಜನಲ್ ಸ್ವಾಪ್ಸ್ ನ ತಗೊಂಡ್ಬಿಟ್ಟು ಮಗುವಿನ ಬಾವಿನ ಹತ್ರ ಇಟ್ಬಿಡ್ತಾರೆ, ಬೇಕಾದ್ರೆ ನೆಕ್ಕಳ್ಳಿ ಅಂತ ಹೇಳ್ಬಿಟ್ಟು. ಅಂದ್ರೆ ಅದು ಹೋಗ್ಲಿ ಒಟ್ಟಿನಲ್ಲಿ ದೇಹಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ಮಕ್ಕಳನ್ನ ಕೆಲವು ಬ್ಯಾಕ್ಟೀರಿಯಾಗಳು ಉತ್ಪಾದನೆ ಆಗಿರಲ್ಲ, ಅವರಲ್ಲಿ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಿರಲ್ಲ. ಬರೀ ಕಾನ್ಸ್ಟಿಪೇಷನ್ ಒಂದೇ ಅಲ್ಲ, ಅವ್ರಿಗೆ ಪದೇ ಪದೇ ಕೆಮ್ಮು, ಶೀತ, ಜ್ವರ, ನೆಗಡಿ, ಜಾಯಿಂಟ್ ಪೇನ್ಸ್, ಈ ಮಲಬದ್ಧತೆ ಸಮಸ್ಯೆ, ಅಜೀರ್ಣದ ಸಮಸ್ಯೆ, ಇಂಥವೆಲ್ಲ ಬರೋದಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಈ ಮಕ್ಕಳು ಬರೋದಕ್ಕೆ ಆ ಒಳ್ಳೆ ಬ್ಯಾಕ್ಟೀರಿಯಾಗಳು ಆ ಸಿಸನ್ ಸೆಕ್ಷನ್ ಆಗಿರೋ ಮಕ್ಕಳು ಹುಟ್ಟೋದ್ರಿಂದ. ಮತ್ತೆ ಇನ್ನೊಂದು ಆ ಮಕ್ಕಳ ಅದು ಆಹಾರ ಕ್ರಮ ತುಂಬಾ ಹೇರಳವಾಗಿ ಸಾಲ್ಟ್ ಇರುವಂತ ಚಿಪ್ಸ್ ನ ತಿನ್ನುವಂಥದ್ದು, ಚಾಕ್ಲೇಟ್ಸ್ ತಿನ್ನುವಂಥದ್ದು, ತುಂಬಾ ಸ್ವೀಟ್ ಆಗಿರೋ ಐಟಮ್ಸ್ ತಿನ್ನೋದು, ತರಕಾರಿಗಳು, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದನ್ನ ಕಡಿಮೆ ತಿನ್ನುವಂಥದ್ದು, ಮೂಗ್ ಮುರಿಯುವಂಥದ್ದು. ಇಂಥ ಫುಡ್ಸ್ ನೋಡಿದಾಗ ತರಕಾರಿಗಳನ್ನು ತಿನ್ನಲ್ಲ, ಒಳ್ಳೆ ಮೊಸರು ಕುಡಿಯಲ್ಲ, ಒಳ್ಳೆ ಆಹಾರಗಳನ್ನು ತಿನ್ನಲ್ಲ, ಬರೀ ಈ ಜಂಕ್ ಫುಡ್ಸ್ ಗಳಿಗೆ ಮಾರುವಂಥದ್ದು, ಪಾಶ್ಚಾತ್ಯವಾಗಿರುವಂಥದ್ದು, ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗುವಂಥದ್ದು, ಒಳ್ಳೆ ಬ್ಯಾಕ್ಟೀರಿಯಾ ಕಡಿಮೆ ಆಗಿರುವಂಥದ್ದು ಒಂದು ಮುಖ್ಯ ಕಾರಣ. ಮತ್ತು ಅತಿಯಾಗಿ ಮೈದಾ, ರಿಫೈನ್ಡ್ ಫ್ಲೋರ್, ರಿಫೈನ್ಡ್ ಆಯಿಲ್ ಮತ್ತು ಸಕ್ಕರೆ. ನೀವು ಬೇಕರಿ ಐಟಮ್ಸ್ ಏನೇ ತಗೊಳ್ಳಿ, ನೀವು ಬ್ರೆಡ್ ತಗೊಳ್ಳಿ, ಬಿಸ್ ತಗೊಳ್ಳಿ, ಚಿಪ್ಸ್ ತಗೊಳ್ಳಿ, ಬಟರ್ ತಗೊಳ್ಳಿ, ಬಿಸ್ಕೆಟ್ ತಗೊಳ್ಳಿ, ಯಾವ್ದು ತಗೊಳ್ಳಿ, ಈ 3 ಐಟಮ್ ಮಾಡಿರ್ತಾರೆ. ಒಂದು ಮೈದಾ, ಒಂದು ಪಾಮ್ ಆಯಿಲ್, ಇನ್ನೊಂದು ಸಕ್ಕರೆ. ಈ 3 ಒಂಥರ ವೈಟ್ ವಿಷ ಇದ್ದಂಗೆ.
ಇದನ್ನ ಜಾಸ್ತಿ ಸೇವನೆ ಮಾಡೋದ್ರಿಂದ ಕೂಡ ಒಳ್ಳೆ ಬ್ಯಾಕ್ಟೀರಿಯಾಗಳು ಕಡಿಮೆ ಆಗ ಫೈಬರ್ ಅಂಶನೇ ಇರಲ್ಲ, ನ್ಯೂಟ್ರಿಷನ್ ಅಂಶನೇ ಇರಲ್ಲ, ಹಾಗೆ ತಗೊಳ್ಳೋದ್ರಿಂದ ಈ ಪ್ರಾಬ್ಲಮ್ ಬರುತ್ತೆ. ಮತ್ತೆ ಈ ದೈಹಿಕ ಚಟುವಟಿಕೆ ಎಷ್ಟು ಮಟ್ಟಿಗೆ ಖಂಡಿತ ನೋಡಿ, ನಮ್ಮ ದೇಹದಲ್ಲಿ ಕಂಪನ ಅಂತ ಹೇಳಿದೆ, ಅದು ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಅಂತ ಹೇಳಿದೆ. ಎಕ್ಸರ್ಸೈಸ್ ಕೀಪ್ಸ್ ದ ಬ್ಯಾಲೆನ್ಸ್ ಬಿಟ್ವೀನ್ ನ್ಯೂಟ್ರಿಷನ್ ಅಂಡ್ ಎಲಿಮಿನೇಷನ್ ಅಂತ. ಆ ಎಕ್ಸರ್ಸೈಸ್ ಸರಿಯಾಗಿದ್ದೇನೆ, ನಾವು ಚಟುವಟಿಕೆಯಿಂದ ಇದ್ರೇನೆ ನಾವು ತಿಂದಂತ ಆಹಾರ ಜೀರ್ಣ ಆಗಿ ನಮ್ಮ ನ್ಯೂಟ್ರಿಷನ್ ಹೋಗಿಸ್ಬಿಟ್ಟು ನಮ್ಮ ದೇಹಕ್ಕೆ ಬೇಕಾಗಿರುವಂತ ರಿಲೀಸ್ ಸಿಗುತ್ತೆ. ನಾವು ಬರೀ ತಿಂದ್ಬಿಟ್ಟು ಕಂಪ್ಯೂಟರ್ ಮುಂದೆ ಕುತ್ಕೊಂಡಿರ್ತೀವಿ 24 ಗಂಟೆ, ಹೋಗಿ ಮಲ್ಕೊಳ್ತೀವಿ, ಟಿವಿ ನೋಡ್ತೀವಿ, ಮಲ್ಕೊಳ್ತೀವಿ, ಕುತ್ಕೊಂಡೇ ಮಾಡುವಂತ ಕೆಲಸ. ಬೆಳಗ್ಗೆ 10 ಗಂಟೆ ತನಕ ಮಲಗೋದು, ಆಮೇಲೆ ಎದ್ದ ತಕ್ಷಣ ಕೆಲಸ ಸ್ಟಾರ್ಟ್ ಮಾಡೋದು, ಮತ್ತೋಗಿ ಮಲಗೋದು, ಈ ತರ ಇದ್ದವರಲ್ಲೂ ಕೂಡ ಈ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ, ಹೊಟ್ಟೆ ಸಂಬಂಧಿ ಪ್ರಾಬ್ಲಮ್ ಬರುತ್ತೆ. ಕಾನ್ಸ್ಟಿಪೇಷನ್ ಅನ್ನೋದು ಬರೀ ಒಂದು ಟಿಪ್ ಆಫ್ ದ ಐಸ್ಬರ್ಗ್. ಒಂದು ಗಡ್ಡೆ ಮುಗ್ತಾ ಇದೆ ಅಂದ್ರೆ ನಮ್ಗೆ ಕಾಣುತ್ತಲ್ಲ ಟಿಪ್ ಅಷ್ಟೇ, ಅದ್ರ ಮುಕ್ಕಾಲ್ ಭಾಗ ಕೆಳಗಡೆ ಇರುತ್ತೆ. ಆ ಕಾನ್ಸ್ಟಿಪೇಷನ್ ಇಂದ ಆಗುವಂತ ಸಾವಿರಾರು ಕಾಯಿಲೆಗಳು ಮುಂದೆ ಬರ್ತವೆ. ಹಾಗಾಗಿ ಫಸ್ಟ್ ಥಿಂಗ್ ಇಸ್ ದಿಸ್ ಥಿಂಗ್. ಆಯುರ್ವೇದ ಶಾಸ್ತ್ರದಲ್ಲೂ ಹೇಳಿದ್ದಾರೆ, ಎಲ್ಲಾ ರೋಗಗಳು ಮಲವಶ. ಕ್ಲೀನ್ ಆಗಿ ಇಟ್ಕೊಂಡ್ರೆ ಯಾವ್ದಿರಲ್ಲ. ನಮ್ಗೆ ಹೊಟ್ಟೆ ಕ್ಲೀನ್ ಆಗಿದ್ರೆ ಆಗಲ್ಲ. ನಾವು ಅನ್ಡೈಜೆಸ್ಟೆಡ್ ಫುಡ್ ನಮ್ಮ ಹೊಟ್ಟೆಲೆ ಉಳ್ಕೊಳ್ತು ಅಂದ್ರೆ, ನೀವು ಇಷ್ಟಪಟ್ಟಿರೋ ಯಾವ್ದೋ ಫ್ರೂಟ್ ಸಲಾಡ್ ಇರಲಿ, ಆರ್ಗ್ಯಾನಿಕ್ ಫುಡ್ ಇರಲಿ, ನೀವು ತಿನ್ನೋಂತ ಒಂದು ಪಂಚಾಮೃತನೇ ಇರ್ಬೋದು, ದೇವ್ರ ಪ್ರಸಾದನೇ ಇರ್ಬೋದು, ಅದು ನಿಮ್ಮ ದೇಹಕ್ಕೆ ವಿಷ ಆಗ್ಬಿಟ್ಟು ನಿಮ್ ದೇಹಕ್ಕೆ ಒಂದಲ್ಲ ಒಂದಿನ ಪ್ರಾಬ್ಲಮ್ ಕೊಡುತ್ತೆ ಅಂತ ಅರ್ಥ. ಮತ್ತೆ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ನಿದ್ರೆ ಸರಿ ಮಾಡ್ತಾ ಇಲ್ಲ, ಇದು ಮುಖ್ಯ ಕಾರಣ. ಖಂಡಿತ. ಆಕ್ಚುಲಿ ನಿದ್ದೆಯಲ್ಲಿ ಕೂಡ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡುವಂತ, ನಮ್ಮ ಬ್ರೈನಿಗೆ ರೆಸ್ಟ್ ಸಿಗುತ್ತೆ, ಅವಾಗೆಲ್ಲ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಹೊಟ್ಟೆ ಭಾಗದಲ್ಲಿ ಇರುತ್ತೆ. ಅನ್ಡೈಜೆಸ್ಟೆಡ್ ಫುಡ್ ಅರ್ಧಂಬರ್ಧ ಜೀರ್ಣ ಆಗಿರೋದೆಲ್ಲ ಡೈಜೆಸ್ಟ್ ಆಗದೆ ಅಲ್ಲಿ ನಿದ್ದೆಯಲ್ಲಿ. ಈಗ ಇನ್ನೊಂದು ಏನಂತ ಹೇಳಿದ್ರೆ, ರಾತ್ರಿ ಲೇಟ್ ಆಗಿ ಊಟ ಮಾಡ್ತಾರೆ, 1 ಗಂಟೆ ಊಟ ಮಾಡುವಂತವ್ರು ಇದ್ದಾರೆ. ಊಟ ಮಾಡಿದ ತಕ್ಷಣ ಮಾಡ್ಕೊಂಡ್ಬಿಡ್ತಾರೆ, ಅರ್ಧ ಗಂಟೆನೂ ಕಾಯಲ್ಲ, ತಕ್ಷಣ ಊಟ ಮಾಡೋದು ಮಾಡ್ಕೊಂಡ್ಬಿಡೋದು. ಸೊ ಹಿಂಗ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಡೈಜೆಷನ್ ಪ್ರೊಸೆಸ್ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ಎಲ್ಲ ಆಗಲ್ಲ. ಸೊ ಅದಕ್ಕೆ ಹೇಳಿದ್ರು, ಊಟ ಆದ ನಂತರ 1-2 ಗಂಟೆ ಬಿಟ್ಟು ಮಲಗಿ, ಅಥವಾ 1.5 ಗಂಟೆ ಅಟ್ಲೀಸ್ಟ್ ನೀವು ಎದ್ದಿರಿ, ಅದ ನಂತರ ಹೋಗಿ ಮಾಡ್ಕೊಳ್ಳಿ, ಏನೋ ಒಂದು ಆಕ್ಟಿವಿಟಿ ಮಾಡಿ ಅಂತ ಹೇಳೋದು. ಅದಕ್ಕೋಸ್ಕರ ನಮ್ಮನೆ ಸರಿಯಾಗಿ ಕ್ರಮಬದ್ಧವಾಗಿ ನೀರು ಕುಡಿಯದೇ ಇದ್ದ ಸಂದರ್ಭದಲ್ಲಿ, ನೀರು ಬಹಳ ಮುಖ್ಯ ನೋಡಿ. ನೀರು ಅತಿ ಹೆಚ್ಚು ಕುಡಿಯೋದು ಒಳ್ಳೇದಲ್ಲ, ಅತಿ ಕಡಿಮೆ ಕುಡಿಯೋದು ಒಳ್ಳೇದಲ್ಲ. ಅತಿ ಕಡಿಮೆ ಇದ್ರೆ ಸ್ವಲ್ಪ ಡೇಂಜರ್. ನಿಯಮಿತವಾಗಿ ಕುಡಿಬೇಕು. ನಮ್ಮ ದೇಹಕ್ಕೆ ನೀರು ಎಷ್ಟು ಬೇಕು ಅಂತ ನಾವ್ ಯಾರು ಅಭ್ಯಾಸ ಮಾಡ್ಲಿಕ್ಕೆ ಆಗಲ್ಲ. ನಮ್ಮ ದೇಹಕ್ಕೆ ಎಷ್ಟು ನೀರು ಬೇಕು ಅಂತ ನಮ್ಮ ದೇಹನೇ ಹೇಳುತ್ತೆ. ಅವಶ್ಯಕ ಇದ್ದಾಗ ನೀರು ಕುಡಿಬೇಕು. ಈಗ ನೀವು ತುಂಬಾ ಟ್ರಾವೆಲ್ ಮಾಡ್ತಾ ಇದ್ರ ಅಂತ ಹೇಳಿ ನಿಮಗೆ ನೀರು ಸಿಗದಲ್ಲಿದ್ದ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಒಂದು 100 ml 150 ml ಹೆಚ್ಚು ಕುಡ್ಕೊಂಡು ಹೋಗೋದು ಹೊರಡೋದು ಒಳ್ಳೇದು. ಯಾಕಂದ್ರೆ ನೀರು ಸಿಗದಂತ ಪರಿಸ್ಥಿತಿ ಬಂದರೆ ಡಿಹೈಡ್ರೇಷನ್ ತುಂಬಾ ಡೇಂಜರಸ್. ಸೊ ಡಿಹೈಡ್ರೇಷನ್ ನಮ್ಮ ಹೊಟ್ಟೆ ಕರೆಕ್ಟ್ ಆಗಿ ಮಲ ಪಾಸ್ ಆಗ್ಬೇಕು ಕೆಳಗಡೆ ಅಂತ ಹೇಳಿದ್ರೆ ಕೂಡ ಈ ನೀರಿನ ಅಂಶ ಬೇಕೇ ಬೇಕು. ಪ್ರತಿಯೊಂದು ಕ್ರಿಯೆಗಳಿಗೂ ಬೇಕು, ಡೈಜೆಷನ್ ಕೂಡ ಬೇಕೇ ಬೇಕು. ಹಾಗಾಗಿ ನೀರಿನ ಸರಿಯಾದ ಪ್ರಮಾಣದಲ್ಲಿ ಕುಡಿಯೋದು ಒಳ್ಳೇದು. ಡಾಕ್ಟರ್, ಈ ಅಜೀರ್ಣ ಅಂತಕ್ಕಂಥದ್ದು ಈ ಮಲಬದ್ಧತೆಗೆ ಎಷ್ಟು ಮಟ್ಟಿಗೆ? ತಿಂದಿದ್ ಜೀರ್ಣ ಆದ್ರೆ ಮಾತ್ರ ಹೋಗಕ್ಕೆ ಸಾಧ್ಯ ಹೊರಗಡೆ. ಅರ್ಧಂಬರ್ಧ ಜೀರ್ಣ ಆದ್ರೆ ಹೋಗಕ್ಕಾಗಲ್ಲ. ಅರ್ಧಂಬರ್ಧ ಜೀರ್ಣ ಆದ್ರೆ ಹೋಯ್ತದ IBS ಅಂತ ಕಾಯಿಲೆ ಹೊಟ್ಟೆ ನಿಲ್ಲಲ್ಲ, ಅದು ತಿಂದಿದ್ದು ಜೀರ್ಣನೂ ಆಗಲ್ಲ ಅಂತ ಹೇಳ್ತಾರಲ್ಲ ಹಂಗೆ. ಸೊ ಈಗ ಸರಿಯಾಗಿ ಒಂದು ತಿಂದಂತ ಆಹಾರ ಜೀರ್ಣ ಆಗ್ಬಿಟ್ಟು ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶ ಕೊಟ್ಟು ಅದು ಮಲವಾಗಿ ಪರಿವರ್ತನೆ ಆಗ್ಬೇಕು. ಜೀರ್ಣ ಆಗದಿದ್ರೆ ಅದು ಮಲವಾಗಿ ಪರಿವರ್ತನೆ ಆಗಲ್ಲ. ಮಲವಾಗಿ ಪರಿವರ್ತನೆ ಆಗ್ಲಿಕ್ಕೆ ಬ್ಯಾಕ್ಟೀರಿಯಾಗಳು ಬೇಕು. ಅದಕ್ಕಿಂತ ಮುಂಚೆ ಜೀರ್ಣ ಆಗ್ಲಿಕ್ಕೆ ಎನ್ಸೈಮ್ಸ್ಗಳು ಮತ್ತೆ ಆಸಿಡ್ ಬೇಕು. ಅರ್ಧಂಬರ್ಧ ಜೀರ್ಣ ಆಗ್ಬಿಟ್ಟು ಹೋದಾಗ ಅದು ಮಲವಾಗಿ ಕಂಪ್ಲೀಟ್ ಫಾರ್ಮೇಶನ್ ಆಗಿಲ್ಲ, ಅದು ಕಾನ್ಸ್ಟಿಪೇಷನ್ ಆಗೇ ಆಗುತ್ತೆ. ಸೊ ಇಲ್ಲಿ ಒಂದು ಮುಖ್ಯ ನಾನು ಇಲ್ಲಿ ಹೇಳ್ಬೇಕು ಅಂದ್ರೆ ಆಸಿಡ್ ಸರಿಯಾದ ಪ್ರಮಾಣದಲ್ಲಿ ಇರಬೇಕು. ಆಸಿಡ್ ಬಹಳ ಮುಖ್ಯ ಮನುಷ್ಯನಿಗೆ. ನಮ್ಮ ಜೀವನವನ್ನ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ಸೋದು ನಮ್ಮ ಡೈಜೆಸ್ಟಿವ್ ಆಸಿಡ್. ಆಸಿಡ್ ಅಂದ್ರೆ ಎಲ್ಲರೂ ಮುಗ್ಬಿಡ್ತಾರೆ, ಆಸಿಡ್ ಒಳ್ಳೆದೆಲ್ಲ ಕೆಟ್ಟಕೊಂಡ್ಬಿಡ್ತಾರೆ. ಆಸಿಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಊಟ ತಿಂದಂತ ಊಟದಲ್ಲಿರುವಂತ ಎಲ್ಲಾ ಕ್ರಿಮಿಕೀಟಗಳನ್ನ ಸಾಯಿಸ್ಬಿಟ್ಟು ಅದನ್ನ ಕರಗಿಸ್ಲಿಕ್ಕೆ ಫಸ್ಟ್ ಬೇಕಾಗಿರೋದು ಆಸಿಡ್. ಅದನ್ನ ಜೀರ್ಣ ಮಾಡಬೇಕಾದ್ರೆ ಎನ್ಸೈಮ್ಸ್. ಸೊ ಅದೆರಡು ಕೊರತೆ ಇದ್ರೇನೆ ಆಗೋದು ಅಜೀರ್ಣ. ಈ ಅಜೀರ್ಣದಿಂದ ಆಗೋದು ಡಾಕ್ಟರ್, ಈ ವಯಸ್ಸಾದರಲ್ಲಿ ಈ ಕಂಪನ ಕಡಿಮೆ ಆಗುತ್ತೆ, ಯಾವ ಕಾರಣಕ್ಕೋಸ್ಕರ ಆಗುತ್ತೆ? ಈ ಕಂಪನಗಳನ್ನ ಉಂಟು ಮಾಡ್ಲಿಕ್ಕೆ ಒಂದು ಮುಖ್ಯವಾಗಿ ಬೇಕಾಗಿರುವಂತದ್ದು ಒಂದು ಹಾರ್ಮೋನ್. ಅದರ ಹೆಸರು ಸೆರೋಟೋನಿನ್ ಅಂತ. ಸೆರೋಟೋನಿನ್ ಅಂಡ್ ಹ್ಯೂಮನ್ ಪೆರಿಸ್ಟಾಲ್ಸಿಸ್ ನೀವು ನೋಡಿ, ನಮ್ಮ ಒಂದು ಹಾವಿನ ಚಲನೆ ಇದೆ, ಸಣ್ಣ ಕರಳಿನ ಚಲನೆ, ಅದಕ್ಕೆ ಬೇಕಾಗಿರೋದು ಈ ಹಾರ್ಮೋನ್. ಈ ಹಾರ್ಮೋನ್ ಉತ್ಪಾದನೆ ಆಗೋದು 95% ನಮ್ಮ ಸಣ್ಣ ಕರಳಿನಲ್ಲಿ. ಆದ್ರೆ ಅದೊಂದು ಬ್ರೈನ್ ಹಾರ್ಮೋನ್. ಬ್ರೈನಿಗೆ ಬೇಕಾಗಿರುವಂತ ಹಾರ್ಮೋನ್. ಈಗ ಡಿಪ್ರೆಷನ್, ಆಂಗ್ಸೈಟಿಗೆಲ್ಲ ಮೆಡಿಸಿನ್ಸ್ ಕೊಡ್ತಾರಲ್ಲ, ಅದೆಲ್ಲ ಸೆರೋಟೋನಿನ್ ರಿಅಪ್ಟೇಕ್ ಇನ್ಹಿಬಿಟರ್ಸ್ ಅಂತ ಹೇಳ್ತಾರೆ. ಸೆರೋಟೋನಿನ್ ಒಂದು ಹ್ಯಾಪಿ ಹಾರ್ಮೋನ್, ಅದು ಬ್ರೈನ್ ಹಾರ್ಮೋನ್, ಬ್ರೈನ್ ಕೆಲಸ ಮಾಡಕ್ಕೆ. ಆದ್ರೆ ಅದು ಉತ್ಪಾದನೆ ಆಗೋ 90% ಇಲ್ಲಿ. ಅದೇ ಹಾರ್ಮೋನ್ ಈ ಪೆರಿಸ್ಟಾಲ್ಸಿಸ್ ಮೂವ್ಮೆಂಟ್ ನ ಇಂಪ್ರೂವ್ ಆಗುತ್ತೆ. ಈ ಸೆರೋಟೋನಿನ್ ಉತ್ಪಾದನೆ ಮಾಡೋದು ಯಾವುದು? ಬ್ಯಾಕ್ಟೀರಿಯಾಗಳು, ಗುಡ್ ಬ್ಯಾಕ್ಟೀರಿಯಾ, ಬಿಫಿಡೋಬ್ಯಾಕ್ಟೀರಿಯಂ ಸ್ಟ್ರೈನ್ಸ್ ಮತ್ತೆ ಲ್ಯಾಕ್ಟೋಬ್ಯಾಸಿಲಸ್ ಸ್ಟ್ರೈನ್ಸ್ ಏನಿದೆ, ಅದು ಈ ಸೆರೋಟೋನಿನ್ ಉತ್ಪಾದನೆ ನಮ್ಮ ಸಣ್ಣ ಕರಳಿನಲ್ಲಿ ಮಾಡುತ್ತೆ. ಆ ಬ್ಯಾಕ್ಟೀರಿಯಾಗಳ ಕೊರತೆ ಆದ್ರೆ ಸೆರೋಟೋನಿನ್ ಉತ್ಪಾದನೆ ಆಗಲ್ಲ, ಪೆರಿಸ್ಟಾಲ್ಸಿಸ್ ಕಡಿಮೆ ಆಗುತ್ತೆ. ಸೊ ವಯಸ್ಸಾದವರಲ್ಲಿ ಇದೇ ಪ್ರಾಬ್ಲಮ್, ಪ್ರೆಷರ್ ಬರಲ್ಲ ಅಂತ ಹೇಳ್ತಾರಲ್ಲ, ಯಾಕಂದ್ರೆ ಪ್ರೆಷರ್ಸ್ ಕಡಿಮೆ ಆಗುತ್ತೆ. ಯಾಕಂದ್ರೆ ಈ ಬೇಕಾದಂತ ಬ್ಯಾಕ್ಟೀರಿಯಾಗಳಿರಲ್ಲ. ಅವ್ರು ಯಾವ್ದೋ ಚೂರ್ಣಗಳು ತಗೊಳ್ತಿರ್ತಾರೆ, ಹಳ್ಳೆಣ್ಣೆ ಕುಡಿತಾ ಇರ್ತಾರೆ, ಇನ್ನೊಂದು ಎಣ್ಣೆ ತಗೊಳ್ತಾ ಇರ್ತಾರೆ, ಏನೋ ಆಗ್ತಿರ್ತಾರೆ. ಗುಡ್ ಬ್ಯಾಕ್ಟೀರಿಯಾಗಳನ್ನ ಹೊಟ್ಟೆಗೆ ಹಾಕೋದು ನೋಡ್ತಾ ಇರಲ್ಲ.
ಸೊ ಹಾಗಾಗಿ ಅವರಿಗೆ ಈ ಪ್ರಾಬ್ಲಮ್ ಬಂದಿರುತ್ತೆ. ಸೊ ಹಾಗಾಗಿ ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡ್ಬೇಕು ಅಂದ್ರೆ ಯಾವ್ದೋ ಚೂಡೊಂದು ಯಾವ್ದೋ ಟ್ಯಾಬ್ಲೆಟ್ ನುಂಗ್ಕೊಂಡು ದಿನ ಅದಕ್ಕೆ ಅಡಿಕ್ಟ್ ಆಗಕ್ಕಿಂತ ಮುಂಚೆ ನಮ್ಮ ಈ ಬ್ಯಾಕ್ಟೀರಿಯಾಗಳನ್ನ ಸರಿ ಮಾಡ್ಕೊಂಡ್ರೆ ಕಾನ್ಸ್ಟಿಪೇಷನ್ ನಾವು ಕ್ಯೂರ್ ಮಾಡ್ಕೋಬಹುದು. ಡಾಕ್ಟರ್, ಈ ಮಲಬದ್ಧತೆ ನಿವಾರಣೆ ಆಗ್ಬೇಕು ಅಂದ್ರೆ ಈ ಜೀವನ ಕ್ರಮ ಹೇಗಿರ್ಬೇಕು ಅಂತ ತಿಳಿಸ್ಕೊಡಿ. ಜೀವನ ಕ್ರಮ ನಾ ಮುಂಚೆನೆ ಹೇಳಿದಂಗೆ ಸೆಡೆಂಟರಿ ಲೈಫ್ ಸ್ಟೈಲ್, ಚಟುವಟಿಕೆ ಇರುವಂತ ಒಂದು ಜೀವನ, ಪರಿಶ್ರಮ ಚೆನ್ನಾಗಿರುತ್ತೆ, ಜೀವನ ಚೆನ್ನಾಗುತ್ತೆ, ನಮ್ಮ ಅಗತ್ಯ ವಸ್ತು ಒಂದು. ಎರಡನೇದಾಗಿ ಏನಂತ ಹೇಳಿದ್ರೆ ಈ ತರ ಆಹಾರ ಕ್ರಮಗಳನ್ನ ಬಿಟ್ಬಿಡ್ಬೇಕು. ನಾನು ಹೇಳ್ದಂಗೆ ಮೈದಾಗಿದೆ ಎಲ್ಲ ಅದಷ್ಟು ಕಡಿಮೆ ಮಾಡಬೇಕು. ಎಸ್ಪೆಷಲಿ ಈ ಮಲಬದ್ಧತೆ ಸಮಸ್ಯೆ ಇರೋರು, ಅವ್ರು ಅಂದ್ಕೊಂಡಿದ್ರೆ ಮಲಬದ್ಧತೆಯಿಂದ ಮಲಬದ್ಧತೆ ಮಾತ್ರ ಸಮಸ್ಯೆ ಅಂತ ಅಂದ್ಕೊಂಡಿರ್ತಾರೆ. ಮಲಬದ್ಧತೆಯಿಂದ ನಾನು ಮುಂಚೆನೆ ಹೇಳ್ದಂಗೆ ನಾವು ತಿನ್ನಂತ ಇಷ್ಟಪಟ್ಟಂತ ಆಹಾರ ಅದು ಟಾಕ್ಸಿಕ್ಸ್ ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಅದು ಬೇರೆ ಬೇರೆ ತರ ಕಾಯಿಲೆಗಳಿಗೆ ಕಾರಣ ಆಗಬಹುದು. ಸೊ ಹಾಗಾಗಿ ಈ ಮಲವನ್ನ ಆದಷ್ಟು ಕ್ಲೀನ್ ಆಗಿ ಸರಳವಾಗಿ ಪಾಸಾಗಿ ಮಾಡ್ಕೊಳ್ಳೋಕೆ ಕೆಲವು ಮನೆಮದ್ದುಗಳನ್ನ ನಾವು ಫಾಲೋ ಮಾಡ್ತೀವಿ. ಫಾರ್ ಎಕ್ಸ್ಪೆಷಲಿ ಈ ಆಹಾರ ಕ್ರಮಗಳ ವಿಹಾರ ಕ್ರಮಗಳ ಬಿಟ್ಟು ಜೊತೆಗೆ ನೀವು ಬೇಕಾದ್ರೆ ಈ ಒಳ್ಳೆ ಸಾಲ್ಯುಬಲ್ ಫೈಬರ್ ಇರುವಂತ ಆಹಾರಗಳು. ಸಾಲ್ಯುಬಲ್ ಫೈಬರ್ ಅಂದ್ರೆ ಈ ಒಂದು ಒಳ್ಳೆ ಸೂಕ್ಷ್ಮಾಣುಗಳ ಜೀವಿಗಳಿಗೆ ಆಹಾರ. ಯಾವ್ದಕ್ಕೆ ನಮ್ಮ ಈ ಬಿಫಿಡೋಬ್ಯಾಕ್ಟೀರಿಯಂ ಲ್ಯಾಕ್ಟೋಬಾಸಿಲಸ್ ಇದೆ, ಅದಕ್ಕೆ ಸಾಲ್ಯುಬಲ್ ಅಂದ್ರೆ ನೀರಿನಲ್ಲಿ ಕರಗುವಂತ ನಾರಿನಾಂಶ ಇರುವಂತ ಆಹಾರಗಳು. ಅದು ಸಾಧಾರಣವಾಗಿ ನಿಮ್ಮ ಈ ಅಕ್ಕಿ, ರಾಗಿ, ಗೋಧಿ, ಜೋಳ ಈ ಧಾನ್ಯಗಳು ಸಿಗಲ್ಲ. ಅದು ಸಿಗುವುದು ಕೆಲವು ಬೀಜಗಳಲ್ಲಿ. ಅದರಲ್ಲಿ ಮೇನ್ ಆಗಿ ಕೆಲವೊಂದು 3 ಬೀಜಗಳ ಬಗ್ಗೆ ಹೇಳ್ತೀನಿ. ಇದರಲ್ಲಿ ಒಂದು ಅಗಸೆ ಬೀಜ, ಒಂದು ಮೆಂತೆ, ಮತ್ತೆ ಇನ್ನೊಂದು ಎಳ್ಳು, ಪುಟ್ಟೆಳ್ಳು ಅಂತ. ಈ 3 ಒಂದು ಸಮ ಪ್ರಮಾಣದಲ್ಲಿ ತಗೊಳ್ಳಿ, ಲೈಟ್ ಆಗಿ ಡ್ರೈ ಫ್ರೈ ಮಾಡಿ ಹುರ್ಕೊಳ್ಳಿ. ಅದು ಚೆನ್ನಾಗಿ 3 ಸಮ ಪ್ರಮಾಣದಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಡಿ, ಒಂದು ವಾರಕ್ಕಾಗೋಷ್ಟು. ಯಾಕಂದ್ರೆ ಒಂದು ವಾರ ಆದ್ಮೇಲೆ ಅದು ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಈ ಅಗಸೆ ಬೀಜಗಳು. ಹಂಗಾಗಿ ಇಟ್ಕೊಂಡ್ಬಿಟ್ಟು ದಿನಕ್ಕೆ 3 ಚಮಚ ಹೆಂಗಾರ ಮಾಡ್ಬಿಟ್ಟು ಸೇವಿಸ್ಬೇಕು. ನೀರ್ನಲ್ಲಿ ಹಾಕಿ, ಜ್ಯೂಸ್ ನಲ್ಲಿ ಹಾಕಿ, ಸಾಂಬಾರ್ನಲ್ಲಿ ಹಾಕಿ, ಅನ್ನೋ ಜೊತೆ ಹೆಂಗೋ ಒಂದು ಚಟ್ನಿ ಪುಡಿ ತರ ಕಲ್ಸ್ಕೊಂಡು ಹೆಂಗೋ ಒಂದು ತಿಂದು ಅದು ತಿಂದಾಗ ಏನಾಗ್ತದೆ, ಒಳ್ಳೆ ಫೈಬರ್ಗಳು, ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಡೆವಲಪ್ ಆಗ್ತವೆ. ಇನ್ನೊಂದು, ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಸಾಧ್ಯವಾದ್ರೆ ಒಂದು 250 ml ಅಷ್ಟು ನೀರು ತಗೊಳ್ಳಿ. ಅದಕ್ಕೆ 1 ಸ್ಪೂನ್ ಅಷ್ಟು ಸೋಂಪು ಹಾಕಿ, ಸೋಂಪು, ಜೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ 200 ml ಬರೋದಕ್ಕೆ ಇಳಿಸ್ಬಿಟ್ಟು ಅದನ್ನ ಸೋಸ್ಕೊಂಡ್ಬಿಟ್ಟು ಅದಕ್ಕೆ ಬೇಕಾದ್ರೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದನ್ನ ದಿನ ಸೇವಿಸ್ತಾ ಇದ್ದೀವಿ. ಅರ್ಧಂಬರ್ಧ ಜೀರ್ಣ ಆಗುತ್ತೆ, ಬೆಳಗ್ಗೆ ಸರಾಗವಾಗಿ ಮೋಷನ್ ಪಾಸ್ ಆಗುತ್ತೆ. ಇದೆಲ್ಲ ಮನೆ ಮದ್ದು ಮಾಡಿರ್ತಾರೆ. ಬಟ್ ಆದ್ರೂ ಕೂಡ ಈ ಆಹಾರ ವಿಹಾರದ ಜೊತೆಗೆ ಎಳ್ಳು ಮತ್ತೆ ಇದನ್ನ ಒಟ್ಟಿಗೆ ಇದನ್ನ ಎಷ್ಟು ಮಾಡಿ ನೋಡಿದಾಗ ಅವರ ಒಂದು ಕಾನ್ಸ್ಟಿಪೇಷನ್ ನಲ್ಲಿ ಸಾಕಷ್ಟು ಸುಧಾರಣೆ ಕಾಣುತ್ತೆ. ಅವ್ರು ತುಂಬಾ ಲೈಟ್ ಆಗಿ ಫೀಲ್ ಮಾಡ್ತಾರೆ. ಡೆಫಿನೆಟ್ಲಿ ಅವ್ರ ಡೈಜೆಷನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ಖಂಡಿತ. ನೋಡೋದಲ್ಲ ವೀಕ್ಷಕರೇ, ಇದುವರೆಗೂ ಮಲಬದ್ಧತೆ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ಒಂದು ಎಪಿಸೋಡ್ ನಲ್ಲಿ ಬೇರೆ ಬೇರೆ ಟಾಪಿಕ್ ಅನ್ನ ತಗೊಳ್ತೀವಿ ಅಂತ ಹೇಳ್ತಾ ಈ ಒಂದು ಆರೋಗ್ಯ ಭಾಗ್ಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನಮಸ್ತೆ ಡಾಕ್ಟ್ರೆ. ನಮಸ್ಕಾರ.